ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಸೊ ಇವತ್ತು ಕೂಡ ಒಂದು ಒಳ್ಳೆ ಹೆಲ್ದಿ ರೆಸಿಪಿ ಬಂದ್ಬಿಟ್ಟು ದೋಸೆ, ಮೂಂಗ್ ದಾಲ್ ದೋಸೆ. ಹೆಸರು ಕಾಳು, ಉದ್ದಿನ ಬೇಳೆ, ಅಕ್ಕಿ ಇದೆಲ್ಲ ಹಾಕ್ಬಿಟ್ಟು ಮಾಡಿರೋ ದೋಸೆ, ಇನ್ಸ್ಟಂಟ್ ದೋಸೆ. ನೀವು ಈ ದೋಸೆ ಮಾಡಲಿಕ್ಕೆ ರಾತ್ರಿನೇ ರುಬ್ಬಿಡಬೇಕು ಅಂತ ಏನಿಲ್ಲ, ಇನ್ಸ್ಟಂಟ್ ಆಗಿ ದೋಸೆ ಮಾಡ್ಕೋಬೋದು. ಈಗ ರಾತ್ರಿ ಬೇಕು ನಿಮಗೆ ದೋಸೆ ಅಂತಂದರೆ ಬೆಳಿಗ್ಗೆ ನೆನಿಟ್ರು ಆಗುತ್ತೆ. ಬೆಳಿಗ್ಗೆ ಬೇಕು ಅಂದರೆ ರಾತ್ರಿ ನೆನಿಟ್ಟು ಬೆಳಿಗ್ಗೆ ಇನ್ಸ್ಟಂಟ್ ಆಗಿ ಮಿಕ್ಸಿ ಮಾಡಿಕೊಂಡು ಅವಾಗಲೇ ಮಾಡಿಕೊಟ್ರು ಆಗುತ್ತೆ. ರಾತ್ರಿ ರುಬ್ಬಿಡ್ಬೇಕಾ ಇಡೋ ಅವಶ್ಯಕತೆ ಇಲ್ಲ. ಇನ್ನೊಂದೇನಪ್ಪ ಅಂದರೆ ಎಳ್ಳು ಖಾರ ಪುಡಿ, ಚಟ್ನಿ ಪುಡಿ. ಎಳ್ಳು ತಿನ್ನೋದ್ರಿಂದ ತುಂಬ ಒಳ್ಳೇದಂತೆ ಹೆಲ್ತಿಗೆ ನಿಜವಾಗ್ಲೂ. ಹೆಣ್ಮಕ್ಳು ಜಾಸ್ತಿ ತಿನ್ನಲ್ಲ, ಬಟ್ ತಿನ್ನೋದ್ರಿಂದ ತುಂಬ ಒಳ್ಳೇದಂತೆ. ಗಂಡು ಮಕ್ಳು ಹೆಂಗೂ ತಿಂತಾರೆ ಅಲ್ವಾ, ಹೆಣ್ಮಕ್ಳು ಯಾರು 40 ಏಜ್ ಮೇಲೆ ಇರೋರು, ಚಿಕ್ಕ ಮಕ್ಕಳು ಆ ಥರದವ್ರು ತಿಂತಾರೆ, ಮನೇಲಿ ಮಕ್ಕಳು ತಿಂತಾರೆ. ವಯಸ್ಸಾಗಿರೋರು ಅವ್ರಿಗೆಲ್ಲ ತುಂಬ ಒಳ್ಳೇದಂತೆ ತಿನ್ನೋದ್ರಿಂದ. ಎಳ್ಳು ಚಟ್ನಿ ಪುಡಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ದೋಸೆಗೆ ನಾನು ಮಾಡ್ಕೊಂಡಿದ್ದು ಚಟ್ನಿ ಪುಡಿ ಥರ ಮೇಲೆ ಮಸಾಲ ದೋಸೆಗೆ ಯಾವ ರೀತಿ ಖಾರ ಅಪ್ಲೈ ಮಾಡ್ತಾರೆ ಅದೇ ರೀತಿ ಹಾಕ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಹಂಗೆ ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ತಿಂತಾರೆ ನಮ್ಮ ಮನೆಯವರು ಅಂತೇಳಿ ಮಾಡಿದ್ದೀನಿ. ಇವಾಗ ಇದಕ್ಕೆ ನಾನು ಇಲ್ಲಿ ನೆನಿಟ್ಟಿರೋದೇನಪ್ಪ ಅಂದರೆ ಹೆಸರು ಕಾಳು, ಅಕ್ಕಿ, ಹಂಗೆ ಉದ್ದಿನಬೇಳೆ. ಹೆಸರು ಕಾಳು ಎಲ್ಲದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿ, ಅದಕ್ಕಿಂತ ಸ್ವಲ್ಪ ಕಡಿಮೆ ಅಕ್ಕಿ, ಹಂಗೇನೆ ಉದ್ದಿನಬೇಳೆ. ನೀವು ಇದ್ರ ಜೊತೆ ಹಂಗೇನೆ ಕಡಲೆಬೇಳೆ, ಹಾಗೇನೆ ತೊಗರಿಬೇಳೆ ಇದೆಲ್ಲದನ್ನು ನೆನೆಸ್ಕೋಬೋದು ಇದ್ರ ಜೊತೆ. ಇದೆಲ್ಲ ರಾತ್ರಿ ನೆನಿಟ್ಟಿದ್ದೆ ನಾನು, ಬೆಳಿಗ್ಗೆ ಇವಾಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇದು ನಿಜವಾಗ್ಲೂ ಮಲ್ಟಿಗ್ರೇನ್ ದೋಸೆ. ಈಗ ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ. ಈಗ ಕಡಲೆಕಾಳಾಗಿರಲಿ, ಏನಾದರೂ ಕಡಲೆಬೇಳೆ ಆಗಿರ್ಬೋದು, ತೊಗರಿಬೇಳೆ ಆಗಿರ್ಬೋದು, ಆ ರೀತಿ ಟಿಫನ್ ಮಾಡ್ಕೊಳ್ಬೇಕು ಡಿಫ್ರೆಂಟಾಗಿ ಮಕ್ಕಳಿಗೆ ಅಂತಂತ ಹೇಳಿದಾಗ ಈ ರೀತಿ ನೆನೆ ಹಾಕಿ ದೋಸೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಇದೆಲ್ಲದು ರಾತ್ರಿ ನೆನಿಟ್ಟಿದ್ದೆ ನಾನು. ರಾತ್ರಿ ಅಂತಲೇ ಏನಿಲ್ಲ, ಒಂದು 6 to 7 hours ನೆಂದರೆ ಸಾಕಾಗುತ್ತೆ. ಇದೆಲ್ಲದು ನಾವು ಸ್ವಲ್ಪ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ನೀವು ಇದಕ್ಕೇನಾದರೂ ಹಸಿಮೆಣ್ಸಿನ್ಕಾಯಿ ಇಲ್ಲಾಂತಂದರೆ ಶುಂಠಿ, ಬೆಳ್ಳುಳ್ಳಿ ಆ ಥರ ರುಬ್ಬಿ ಹಾಕ್ಕೊಳ್ಳೋದಾದರೆ ಹಾಕ್ಕೊಬೋದು, ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ದೋಸೆ ಮಾಡಲಿಕ್ಕೆ ನಾನು ರುಬ್ಬಿಟ್ಟಿದ್ದೀನಿ. ಅದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಇಟ್ಬಿಟ್ಟು ಒಂದು 10 ನಿಮಿಷ ಇವಾಗ ನಾವು ಚಟ್ನಿ ಮಾಡ್ಕೊಳ್ಳೋಣ. ಶೇಂಗಾ ಚಟ್ನಿ ತುಂಬ ಈಸಿನೇ, ಎಲ್ರಿಗೂ ಗೊತ್ತಿರುತ್ತೆ ಇದು. ಶೇಂಗಾ ಬೀಜ ಹಾಕ್ಬಿಟ್ಟು ಮೆಣಸಿನ್ಕಾಯಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಇದೆಲ್ಲದು, ಇಲ್ಲಾಂದರೆ ಕೊಬ್ಬರಿ ಚಟ್ನಿ, ನಿಮ್ಮ ಚಟ್ನಿ ಯಾವ್ದು ಇಷ್ಟ ಆಗುತ್ತೋ ಅದು ಆರಾಮಾಗಿ ಮಾಡ್ಕೊಬೋದು. ಈ ರೀತಿಯಾಗಿ ಮಕ್ಕಳಿಗೆ ಮಲ್ಟಿಗ್ರೇನ್ ಅಂದರೆ ಈಗ ಎಲ್ಲ ಥರದ್ದು ಕಾಳು ಹಾಕ್ಬಿಟ್ಟು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ದೋಸೆ ಇನ್ಸ್ಟಂಟಾಗಿ ಮಾಡ್ಕೊಡೋದ್ರಿಂದ ತುಂಬ ಬೆನಿಫಿಟ್ಸ್ ಇರುತ್ತೆ ಅಲ್ವಾ ಹೆಲ್ತಿಗೆ. ಹಾಗಾಗಿ ಈ ವಾರ ಸೋಮವಾರ ಬಂತು ಅಂದರೆ ಇನ್ನು ಟಿಫನ್ ಏನು ಮಾಡೋದು, ಮಕ್ಳಿಗೆ ಏನು ಮಾಡೋದು, ಯಜಮಾನ್ರಿಗೆ ಏನು ಮಾಡೋದು, ಅವ್ರಿಗೆ ಟಿಫನ್ ಏನು ಮಾಡೋದು, ಮಧ್ಯಾಹ್ನ ಲಂಚಿಗೆ ಏನು ಮಾಡೋದು, ಡಿನ್ನರ್ ಅಡುಗೆದೇ ಚಿಂತೆ ಹೆಣ್ಮಕ್ಳಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ನಂದು ಅದೇನೆ. ಏನು ಮಾಡೋದು ಅಂತಂದರೆ ಏನಾರು ಒಂದು ಮಾಡ್ಬೇಕು. ಇನ್ನು ನಾವೇ ಹುಡ್ಕೊಂಡು, ಅವ್ರು ಹೇಳೋದಿಲ್ಲ, ಏನೋ ಒಂದು ಮಾಡು ಅಂತ ಹೇಳ್ತಾರೆ, ಇನ್ನು ನಾವೇ ಏನೋ ಒಂದು ಆಲೋಚನೆ ಮಾಡಿ ಮಾಡಬೇಕಾಗುತ್ತೆ. ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಈಗ ಇದು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು, ಈ ಬೆಂಗಳೂರಲ್ಲಿ ಕೊತ್ತಂಬರಿ ಸೊಪ್ಪನ್ನ ಇದೆಲ್ಲ ಮುರಿದ್ಬಿಟ್ಟು ಮೂಗು ಹತ್ರ ಇಟ್ಕೊಂಡ್ರೆ ಸ್ಮೆಲ್ ಬರಲ್ಲ. ಊರ ಕಡೆ ಆದರೆ ಎಲ್ಲೋ ಹಾದಿಲಿ ಹಾಕಿದ್ರೆ, ಎಲ್ಲೋ ರೋಡ್ ಸೈಡ್ ಹಾಕಿದ್ರೆ, ನಾವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಹಂಗೆ ಕೊತ್ತಂಬರಿ ಸೊಪ್ಪು ಮೂಗಿಗೆ ಹಂಗೆ ಬಡಿತಾ ಇರುತ್ತೆ ಆ ವಾಸನೆ. ಇಲ್ಲಂತೂ ಮೂಗು ಹತ್ರ ಇಟ್ಕೊಂಡ್ರು ವಾಸನೆ ಬರಲ್ಲ, ಅದೇನಕ್ಕಪ್ಪ ಗೊತ್ತಿಲ್ಲ ನನಗೆ. ಇವಾಗ ಇದನ್ನು ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಚಟ್ನಿನ. ಚಟ್ನಿ ರೆಡಿ ಆಗೋಯ್ತು, ದೋಸೆ ಆಮೇಲೆ ಹಾಕ್ಕೊಳ್ಳೋಣ. ಈಗ ಚಟ್ನಿ ಪುಡಿ ರೆಡಿ ಮಾಡ್ಕೊಳ್ಳೋಣ, ಎಳ್ಳಿನ ಚಟ್ನಿ ಪುಡಿ. ನಿಜವಾಗ್ಲೂ ತುಂಬ ಈ ಕಡಲೆಕಾಯಿಯಿಂದ ಮಾಡ್ತಾರಲ್ವ, ಶೇಂಗಾ ಬೀಜ ಚಟ್ನಿ ಪುಡಿ ಮಾಡ್ತಾರಲ್ಲ, ಅದಕ್ಕಿಂತ ಈ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಎಳ್ಳು ತಿನ್ನೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆಯಂತೆ ನಿಜವಾಗ್ಲೂ. ಎಳ್ಳನ್ನ ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಚಟಾಪಟ ಅಂತೇಳಿ ಸೌಂಡ್ ಬರೋದು ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ, ಹುರಿದಂಗೆ ಸ್ವಲ್ಪ ಕೆಂಪಗಾಗ್ತಾ ಸ್ಮೆಲ್ ಅನ್ನೋದು ಮೂಗಿಗೆ ಹೊಡಿತಾ ಇರುತ್ತೆ, ಫ್ರೈ ಆಗ್ತಾ ಇತ್ತಾ. ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಇದೆಲ್ಲದನ್ನು. ಇದು ಫ್ರೈ ಆದಮೇಲೆ ನೀವು ಒಣಮೆಣ್ಸಿನ್ಕಾಯಿ ಇದ್ದರೆ ನಿಮ್ಮ ಹತ್ರ ಒಣಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಳ್ಳಿ. ಒಣಮೆಣ್ಸಿನ್ಕಾಯಿ ಇಲ್ಲಪ್ಪ ಅಂತಂದರೆ ಏನು ಇಲ್ಲ, ನನ್ನ ಹತ್ರ ಇರಲಿಲ್ಲ, ಎಲ್ಲರ ಮನೇಲಿ ಇರುತ್ತೆ ಹೇಳಿ ನನ್ನ ಹತ್ರ ಖಾಲಿ ಆಗಿತ್ತು. ಹಂಗಾಗಿ ನಾನು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಇದನ್ನೊಂದೇ ಮಿಕ್ಸಿ ಮಾಡ್ಕೊಳ್ಳಿ. ಅದಾದಮೇಲೆ ಈಗ ಖಾರದ ಪುಡಿ ಹಾಕ್ಕೊಳ್ಳಿ. ನಾನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ಒಣಮೆಣ್ಸಿನ್ಕಾಯನ್ನ ಫ್ರೈ ಮಾಡಿಕೊಂಡು ಸ್ವಲ್ಪ ಇದು ಮಾಡ್ಕೊಂಡು ಹಾಕ್ಕೊಬೋದು. ಒಣಮೆಣ್ಸಿನ್ಕಾಯಿ ಹಾಕಿದ್ರೇ ಟೇಸ್ಟ್ ಇರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇವಾಗ 1-2 ಗೆಡ್ಡೆ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಎಷ್ಟು ತಿಂದರೆ ಅಷ್ಟು ಒಳ್ಳೇದಂತೆ ಫ್ರೆಂಡ್ಸ್. ಆದಷ್ಟು ಮಕ್ಕಳಿಗೆ ಬೆಳ್ಳುಳ್ಳಿ ಖಾರ ಆಗಿರ್ಬೋದು, ಆ ರೀತಿ ಅದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆ ರೀತಿ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ದೊಡ್ಡವ್ರಿಗೆ ಆ್ಯಕ್ಚುಲಿ ಮಕ್ಳಿಗೆ ಅನ್ನೋದಕ್ಕಿಂತ ಮಕ್ಕಳಿಗೆ ಸ್ವಲ್ಪ ಹೀಟ್ ಆಗ್ಬೋದು ಮೇ ಬಿ. ಲಾಸ್ಟಲ್ಲಿ ಖಾರದ ಪುಡಿ, ಉಪ್ಪು, ಹಂಗೆ ಬೆಳ್ಳುಳ್ಳಿ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ರೆ ಚಟ್ನಿ ಪುಡಿ ರೆಡಿ ಆಗಿಬಿಡುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ನಿಜವಾಗ್ಲೂ.
ಸೊ ಇವಾಗ ಚಟ್ನಿ ಪುಡಿ ರೆಡಿ ಆಯ್ತಲ್ವಾ, ದೋಸೆ ಮಾಡ್ಕೊಳ್ಳೋಣ ಈಗ. ಸೊ ನಾನಿಲ್ಲಿ ಒಂದು ಟಿಪ್ ಹೇಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ದೋಸೆ ತುಂಬ ಜನಕ್ಕೆ ಅಂಟ್ಕೊಳ್ಳುತ್ತೆ ಹೆಂಚು ಕೆಲವೊಂದು ಸಲ. ಅದು ಯೂಸ್ ಮಾಡ್ತಾ ಮಾಡ್ತಾ ಹೆಂಚು ಸ್ವಲ್ಪ ಹಾಳಾದಂಗೆ ಆಗುತ್ತೆ. ಅವಾಗ ಏನು ಮಾಡ್ತೀರಾ ಅಂದರೆ, ಸೊ ಈರುಳ್ಳಿ ಹಾಕಿ ಸ್ವಲ್ಪ ಜಾಸ್ತಿ ಟೈಮು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿಯಿಂದ ಸ್ವೈಪ್ ಮಾಡಿದ್ರೆ ಸರಿ ಹೋಗುತ್ತೆ. ಬಟ್ ಅದಕ್ಕಿಂತ ಒಳ್ಳೆ ಐಡಿಯಾ ಏನಪ್ಪ ಅಂದರೆ, ಈ ಥರ ಐಸ್ ಕ್ಯೂಬ್ಸ್ ಇರುತ್ತಲ್ಲ, ಫ್ರಿಜ್ಜಲ್ಲಿಂದ ಐಸ್ ಕ್ಯೂಬ್ಸ್ ತೊಗೊಂಡು ಈ ರೀತಿಯಾಗಿ ಬಿಸಿ ಬಿಸಿ ಹಂಚಿಗೆನೇ ಈ ರೀತಿಯಾಗಿ ಹಾಕ್ಬಿಟ್ಟು ಈ ಥರ ಮಾಡಿ ನೀವು ಹೆಂಚಿನ ಸುತ್ತಾನು. ಸೊ ನಿಜವಾಗ್ಲೂ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಬಿಡಿ. ಆಮೇಲೆ ಈ ನೀರನ್ನೆಲ್ಲದನ್ನು ನಿಜವಾಗ್ಲೂ ತುಂಬ ಚೆನ್ನಾಗಿ ಎದ್ದೊಳುತ್ತೆ. ಒಂದು ಚೂರು ಅಂದರೆ ಚೂರು ಸಮೇತ ಅಂಟ್ಕೊಳ್ಳಲ್ಲ ದೋಸೆ ನಿಜವಾಗ್ಲೂ. ಸೊ ನೀವು ಇನ್ನೊಂದು ಏನಪ್ಪ ಅಂತಂದರೆ, ದೋಸೆ ಹಾಕಿದ್ದಾದಮೇಲೆ ಲಾಸ್ಟಲ್ಲಿ ಜಾಸ್ತಿ ಸೋಪು ಈ ಗುಂಜೆಲ್ಲ ಹಾಕಿ ಪಾತ್ರೆ ತೊಳೆಯೋ ಗುಂಜಿಂದ ತುಂಬ ಉಜ್ಜೋಕೆ ಹೋಗಬೇಡಿ. ತುಂಬ ಉಜ್ಜೋದ್ರಿಂದ ಬೇಗ ಹೆಂಚು ಹಾಳಾಗುತ್ತೆ. ಸೊ ಮೇಲೆ ಮೇಲೆ ಅಷ್ಟೇ ಇದು ಮಾಡಬೇಕಂತೆ. ಸೊ ಈಗ ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದು ಕಾಟನ್ ಬಟ್ಟೆ, ಪಾಲಿಸ್ಟರ್ ಬಟ್ಟೆ ತೊಗೋಬೇಡಿ, ಮತ್ತು ಆ ಬಟ್ಟೆದೆಲ್ಲ ಇದಕ್ಕೆ ಅಂಟ್ಕೊಂಡ್ಬಿಡುತ್ತೆ ಹಂಚಿಗೆ. ಕಾಟನ್ ಬಟ್ಟೆಯಿಂದ ಈ ಥರ ಸ್ವೈಪ್ ಮಾಡಿ ನೀರೆಲ್ಲ ಅದನ್ನು ನಿಜವಾಗ್ಲೂ ತುಂಬ ಚೆನ್ನಾಗಿ ಎದ್ದೇಳುತ್ತೆ ದೋಸೆ. ಈಗ ಇದೇ ಇವಾಗಲೇ ಹಾಕ್ತೀನಿ, ನೋಡಿದ್ರೆ ನೋಡಿ ಬೇಕಾದರೆ ದೋಸೆ ನೀವು. ಸೊ ಈಗ ದೋಸೆ ಹಾಕ್ತಾಯಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಎದ್ದೇಳುತ್ತೆ ಅಂದರೆ, ಒಂದು ಚೂರು ಅಂದರೆ ಚೂರು ಸಮೇತ ಅಂಟ್ಕೊಳ್ಳಲ್ಲ. ಫಸ್ಟ್ನೇ ದೋಸೆ ಮೇ ಬಿ ಒಂಚೂರು ಏನಾದರೂ ಇದಾಗ್ಬೋದು ಅಷ್ಟೇ. ಸೊ ಹಾಕ್ತಾ ಹಾಕ್ತಾ ಹಂಗೆ ಪೇಪರ್ ಥರ ಅದೇ ಎದ್ದೇಳುತ್ತೆ ದೋಸೆ. ಸೊ ನೋಡಿದ್ರಲ್ವಾ ಎಷ್ಟು ನೀಟಾಗಿ ಎದ್ದಿದೆ ಅಂತ. ಒಂದು ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ. ನನಗೂ ಗೊತ್ತಿರಲಿಲ್ಲ, ನಮ್ಮ ಮನೆಯವರು ಸೊ ಮೊಬೈಲಲ್ಲಿ ಎಲ್ಲ ರೀಲ್ಸ್ ನೋಡಿಬಿಟ್ಟು ನನಗೂ ಹೇಳಿದ್ದು. ಸೊ ಇವಾಗ ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ ನೋಡಿ. ಈ ದೋಸೆಗೆ ಇವಾಗ ಚಟ್ನಿ ಪುಡಿ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನ ಇದಕ್ಕೆ ಹಾಕಿ ನಿಜವಾಗ್ಲೂ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ, ನಿಜವಾಗ್ಲೂ ಏನು ಈಗ ಮಸಾಲೆ ದೋಸೆಗೆ ಖಾರ ಹಾಕ್ತಾರೆ ಅಲ್ವಾ ಮೇಲೆ. ಸೊ ಖಾರದ ಚಟ್ನಿನೇ ಹಾಕ್ಬೇಕಂತೇನಿಲ್ಲ, ಈ ಥರ ಚಟ್ನಿ ಪುಡಿನೂ ಹಾಕ್ಕೊಂಡು ತಿಂದ್ರೇನು ಸೇಮ್ ಮಸಾಲೆ ದೋಸೆ ಟೇಸ್ಟ್ ಬಂದೇ ಬರುತ್ತೆ ನಿಮಗೆ. ಸೊ ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ನೋಡಿ ಈಗ ಚಟ್ನಿ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ದೋಸೆ ಹಾಕಿದ ತಕ್ಷಣವೇ ಚಟ್ನಿ ಪುಡಿ ಹಾಕಿ, ಯಾಕೆ ಅಂತಂದರೆ ಅಂಟ್ಕೊಂಡ್ಬಿಡುತ್ತೆ ನೀಟಾಗಿ ದೋಸೆಗೆ ಅಂಟ್ಕೊಂಡ್ರೆ. ಇಲ್ಲ ಈ ಥರ ಸ್ವಲ್ಪ ಫ್ರೈ ಇದಾದಮೇಲೆ ಹಾಕಿದ್ರೆ ಪುಡಿ ಎಲ್ಲ ಸ್ವಲ್ಪ ಹಂಗೆ ಇರುತ್ತೆ, ಮೇಲೆ ತಗೊಳ್ಳುವಾಗ ಎಲ್ಲ ಆಚೆ ಬಂದುಬಿಡುತ್ತೆ. ಹಾಗಾಗಿ ಸೊ ಈ ರೀತಿಯಾಗಿ ಹಾಕ್ಬಿಟ್ಟು ಸ್ವಲ್ಪ ಒತ್ತಿರಿ. ಸೊ ನಿಜವಾಗ್ಲೂ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಸೊ ನೋಡಿದ್ರಲ್ವಾ, ಸ್ಟೈಲ್ ಚಟ್ನಿ ಪುಡಿ ಹಂಗೇ. ಸೊ ಮಲ್ಟಿಗ್ರೇನ್ ದೋಸೆ. ಸೊ ಟಿಫನ್ಗೆ ಡಿಫ್ರೆಂಟಾಗಿ ಟ್ರೈ ಮಾಡಿಬಿಟ್ಟು ಖಂಡಿತವಾಗ್ಲೂ ಯಾವ ರೀತಿ ಬಂತ ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ದಯವಿಟ್ಟು ಎಲ್ಲರಿಗೂ ಒಂದು ರಿಕ್ವೆಸ್ಟ್, ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೂಡ ಮಾಡಿ, ಶೇರ್ ಮಾಡಿ. ಸೊ ಯಾರಾದರೂ ಟಿಫನ್ ಡಿಫ್ರೆಂಟಾಗಿ ಟ್ರೈ ಮಾಡೋರು ಅವರು ಕೂಡ ಟ್ರೈ ಮಾಡಲಿ, ಓಕೆನಾ. ಹಂಗೆ ಪಕ್ಕದಲ್ಲಿರೋ ಇಲ್ಲ ಬೆಲ್ ಐಕನ್